ಸಚಿವ ಶಿವಾನಂದ ಪಾಟೀಲ್ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಒಂದು ರೀತಿ ವ್ಯಂಗ್ಯ ಸಲಹೆ ಕೊಟ್ಟಂಗಿದೆ, ಸಮರ್ಥನೆ ಮಾಡಿಕೊಂಡಂಗೂ ಇದೆ. ಅದರ ಜೊತೆಗೆ ಬಿಜೆಪಿಯವರೇನು ಕಡಿಮೆನಾ, ಅವರು ತಪ್ಪು ಮಾಡೇ ಮಾಡ್ತಾರೆ ಅನ್ನೋದು. ಒಮ್ಮೊಮ್ಮೆ ಓವರ್ ಸ್ಪೀಡ್ ಹೋಗುವಾಗ ಆಕ್ಸಿಡೆಂಟ್ ಆಗುತ್ತೆ. ಓವರ್ ಸ್ಪೀಡ್ ಹೋಗುವಾಗ ಬ್ರೇಕ್ ಸರಿ ಇರಲ್ಲ, ರಿಪೇರಿ ಮಾಡಿಸ್ಬೇಕಾಗತ್ತೆ. ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಜೆಪಿಯಲ್ಲೂ ಹೀಗೆ ಆಗುತ್ತೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಅವಶ್ಯಕತೆ ಇಲ್ಲದೆ ಕೆಲ ಹೇಳಿಕೆಗಳು ಬರ್ತಿರ್ತವೆ, ಏನೋ ಹೇಳೋದಕ್ಕೆ ಹೋಗ್ತಾರೆ, ಏನೋ ಎಡವಟ್ಟಾಗುತ್ತೆ. ಪಕ್ಷದಲ್ಲಿ ಎಲ್ಲರೂ ಹಿರಿಯರಿದ್ದಾರೆ, ನಾನೇನು ಹೇಳೋದಿಲ್ಲ. ರಾಜ್ಯದ ರೈತರಿಗೆ ತೊಂದರೆ ಆದರೆ ಎಲ್ರಿಗೂ ಸಮಸ್ಯೆ ಆಗುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಲ ಹೇಳಲಿಕ್ಕಾಗಲ್ಲ, ಒಮ್ಮೆ ಓವರ್ ಸ್ಪೀಡ್ ಹೋಗುತ್ತೆ, ಆಕ್ಸಿಡೆಂಟ್ ಆಗ್ತವೆ. ಏನು ಮಾಡೋದು? ಓವರ್ ಸ್ಪೀಡ್ ಹೋಗುತ್ತಾಗ ಬ್ರೇಕ್ ಸರಿ ಇರೋದಿಲ್ಲ, ಸರಿಯಾಗಿ ನಿಲ್ಸಂಗಿಲ್ಲ, ರಸ್ತೆ ಸರಿ ಏನೋ ಪ್ರಾಬ್ಲಮ್ ಇದ್ದೇ ಇರ್ತದೆ. ಆಕ್ಸಿಡೆಂಟ್ ಆಗ್ತಾವೆ, ಮತ್ತೆ ರಿಪೇರಿ ಮಾಡೋದು, ಮತ್ತೆ ಓಡಿಸೋದು. ಇದೇನು ನಮ್ಮ ಕಡೆ ಅಷ್ಟಾಗಲ್ಲ, ಅವ್ರ ಕಡೆ ಆಗಲ್ಲ. ಈಗ ಹೇಳಲ್ಲ, ಮತ್ತು ಅವ್ರು ಹೇಳಿದ್ದವ್ರ ಇಲ್ಲಿ ಮೈಸೂರು ನಾವು ಕೌಂಟರ್ ಅಟ್ಯಾಕ್ ಅಲ್ಲ, ಅದು ಈಗ BJP ಅವರು ಹೇಳ್ಯಾರ ಮೈಸೂರಾಗ. ಅದೇ ತಯಾರು ಮಾಡ್ಬೇಕು, ನಾವು ರೆಡಿ ಮಾಡ್ಬೇಕಷ್ಟೇ. ಅವಶ್ಯಕತೆ ಇರಲ್ಲ. ಒಂದೊಂದು ಸಾರಿ ಆ ಸಂದರ್ಭ, ಆ ಫಂಕ್ಷನು, ಅಲ್ಲಿ ವಾತಾವರಣದಾಗ ಅವ್ರು ಏನೋ ಹೇಳಲಿಕ್ಕೆ ಹೋಗಿರ್ತಾರೆ, ಏನೋ ಹೇಳಿಬಿಡ್ತಾರೆ. ಇಲ್ಲ ಹೇಳಿದಿಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಹೇಳಲಿಕ್ಕೆ ಹೋಗಿರ್ತಾರೆ, ಒಂದು ಸಾರಿ ಎಡವಟ್ ಆಗ್ತೈತೆ, ಆಗೋಲ್ಲ. ಇಲ್ಲ ನಾವೇನು ಅಡ್ವೈಸ್ ಮಾಡ್ಲಿಕ್ಕಾಗಲ್ಲ, ಎಲ್ಲರೂ ಸೀನಿಯರ್ ಇದ್ದಾರೆ, ಅವರೆಲ್ಲ ಪ್ರಬುದ್ಧರು ಇದ್ದಾರೆ. ಹಂಗೇನು ನಾವು ಸಹ ಅಡ್ವೈಸ್ ಮಾಡೋದು ಅವಶ್ಯಕತೆ ಇಲ್ಲ. ಆದರೂ ಪಕ್ಷದ ದೃಷ್ಟಿಯಿಂದ ಇಲ್ಲ, ಯಾರೂ ಬಯಸೋಲ್ಲ, ಯಾರೂ ಬರಗಾಲ ಬಯಸಿ. ಯಾಕಂದ್ರೆ ಅದು ಒಬ್ಬರಿಗೆ ಎಫೆಕ್ಟ್ ಆಗೋಲ್ಲ, ಬರೀ ರೈತರಿಗೆ ಅಷ್ಟೇ ಅಲ್ಲ, ಎಂಡ್ ಪ್ರಾಡಕ್ಟ್ವರೆಗೂ ಎಫೆಕ್ಟ್ ಆಯ್ತು. ಅದು ರೈತರಿಗೆ ಅಷ್ಟೇ ಸಮಸ್ಯೆ ಆಗೋಲ್ಲ, ತೊಗೊಳ್ಳೋನು ಅಂತ ತಿನ್ನೋನು, ಮಾರೋನು, ಅಲ್ಲಿವರೆಗೆ ಹೋಗ್ತೈತೆ. ಅದು ಮಳೆ ಎಷ್ಟು ಹೆಚ್ಚಾಗ್ತೈತೆ ಅಷ್ಟು ಎಲ್ಲರಿಗೂ ಅನುಕೂಲ, ಇಡೀ ದೇಶಕ್ಕೆ ಅನುಕೂಲ. ಅದು ರೈತರು ಸಲ ಹೇಳಲಿಕ್ಕಾಗಲ್ಲ, ಒಮ್ಮೆ ಓವರ್ ಸ್ಪೀಡ್ ಹೋಗುತ್ತೆ, ಆಕ್ಸಿಡೆಂಟ್